iPhone 13 ಬಂದಿದೆ. ವಾಟರ್ ಡ್ಯಾಮೇಜ್ ಆಗಿದೆ, ಫುಲ್ ವಾಟರ್ ಡ್ಯಾಮೇಜ್ ಆಗಿದೆ. ಎಲ್ಲಿ ಬಿತ್ತು ಅಂತ ಕೇಳೋಣ. ಡಿಸ್ಪ್ಲೇನು ಮುಂಚೆನೇ ಹೊಡೆದೋಗಿತ್ತು ಸರ್. ಡಿಸ್ಪ್ಲೇ ಮುಂಚೆನೇ ಡಿಸ್ಪ್ಲೇ ಹೊಡೆದೋಗಿತ್ತಂತೆ. ವಾಟರ್ ಡ್ಯಾಮೇಜ್ ಆಯ್ತಂತೆ. ಹೆಂಗೆ ಸರ್ ಆಯಿತು? ಅದು ವಾಟ್ರಲ್ಲಿ ನಾವು ಪ್ರೀ ವೆಡ್ಡಿಂಗ್ ಮಾಡಬೇಕಾದ್ರೆ ನೀರು ತುಂಬಿಕೊಂಡು ಈ ಥರ. ಹೌದಾ? ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತೀರಾ ನೀವು? ಓಕೆ, ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಬೇಕಾದ್ರೆ ಎಲ್ಲಿ ಸರ್? ಅಂದರೆ ಇದು ಕೇರಳ 20 ಮಿನಿಟ್ಸು ನೀರಲ್ಲೇನೆ ಇತ್ತಾ? ಸಾಲ್ಟ್ ವಾಟ್ರಾ? ಲೋಟಸ್ ವಾಟರ್. ಅಂದರೆ ಕಲ್ಯಾಣಿದಾಗಿದ್ರೆ ರೆಡಿ ಆಗುತ್ತೆ ಅನ್ಸುತ್ತೆ. ಯಾಕೆ ಕೇಳ್ತಾ ಇದ್ದೀನಿ ಇದನ್ನೆಲ್ಲ ಅಂದರೆ, ಸಾಲ್ಟ್ ವಾಟರ್ ಆದರೆ 99.9% ರೆಡಿ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ಬೇರೆ ನೀರಾಯಿತು ಅಂದರೆ, ಸ್ವೀಟ್ ವಾಟರ್ ಆಯಿತು ಅಂದರೆ 70% ರೆಡಿ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಕೇಳಿದ್ದಷ್ಟೇ. ಬನ್ನಿ ನೋಡೋಣ ಏನಾಗಿದೆ ಒಳಗಡೆ ಅಂತ. ಫಸ್ಟು ಬಾಟಮ್ ಸ್ಕ್ರೂ ಓಪನ್ ಮಾಡೋಣ. ಫುಲ್ ಹೊಡೆದೋಗ್ಬಿಟ್ಟಿದೆ. ತೆಗಿಬೇಕಾದ್ರೆ ಡಿಸ್ಪ್ಲೇ ಸೇಫಾಗಿ ತೆಗಿಬೇಕು. ಈಸಿಯಾಗಿ ಬಂತು, ಏಕೆಂದರೆ ನೀರು ಹೋಗಿರುತ್ತಲ್ಲ ಒಳಗಡೆ. ಅದಕ್ಕೆ ನೋಡಿ, ಅವ ನೀರು ಇಲ್ಲೇ ಇದೆ ಎಲ್ಲ. ಎಷ್ಟು ದಿನ ಆಯಿತು ಸರ್? ಒನ್ ಡೇ ಆಗಿದೆ ನೋಡಿ. ಇನ್ನೂ ನೀರು ಒಣಗೇ ಇಲ್ಲ, ಹಂಗೆ ಇದೆ ಎಲ್ಲ ನೀರೆಲ್ಲ. ಓ ಮೈ ಗಾಡ್, ಇಲ್ಲಿ ಸುಟ್ಟೋಗಿರಂಗಿದೆ. ಕಾಣಿಸ್ತಾ ಇದೆಯಾ? ತೋರಿಸ್ತೀನಿ ತಡೀರಿ. ನೋಡಿ, ಇಲ್ಲಿ ಸುಟ್ಟೋದಂಗೆ ಆಗಿದೆ ಪೂರ್ತಿ. ಇದೆಲ್ಲ ವಾಟರ್ ಮಾಲಿಕ್ಯೂಲ್ಸ್ ಅಂತ ಏನು ಹೇಳ್ತೀರಿ ಅದು. ನೋಡಿ, ನೀರು ಹಂಗೆ ಇದೆ ನೀರು. ಸೊ ಓಪನ್ ಮಾಡೋಣ. ಕಲ್ಯಾಣಿ ನೀರು ಇಲ್ಲಿ ತನಕನೂ ಬಂದೈತೆ. ವಾಟರ್ ಸರ್, ವಾಟರ್ ರೆಸಿಸ್ಟೆನ್ಸ್ ಇದೆ ಅಂತಾನೆ, ವಾಟರ್ ಪ್ರೂಫ್ ಇದೆ ಅಂತ ಒಳಗಡೆ ಹಾಕಿದ್ದ ಹೆಂಗೆ? ಅಲ್ಲ ಸರ್, ಡಿಸ್ಪ್ಲೇ ಹೊಡೆದೋಗೈತೆ, ಅಲ್ಲಿಂದ ನೀರು ಹೋಗುತ್ತೆ ಅಂತ ಗೊತ್ತಾಗಿಲ್ಲ. ಸೂಪರ್. ನೀವು ರಿಪೇರ್ ಮಾಡಿ ಎಲ್ಲಿದೆ ಅಂತ ಗೊತ್ತಿತ್ತಲ್ಲ ವಿಡಿಯೋಲ್ಲಿ. ಏನಿಲ್ಲ. ಸೊ ಮದರ್ ಬೋರ್ಡ್ ವಾಪಸ್ ಮೇಲೆ ತೆಗೆದ್ಬಿಡೋಣ, ಆಚೆ ತೆಗೆದ್ಬಿಡೋಣ. ಫುಲ್ ನೀರು ಹೋಗಿದೆ. ಫಸ್ಟ್ ಇದಕ್ಕೆ ನೋಡೋಣ ಸರ್, ನೋಡ್ತೇನೆ. ಸೊ ಮದರ್ ಬೋರ್ಡ್ ತೆಗ್ದಿದ್ದೀವಿ. ಈಗಲೂ ನೋಡಿ ನೀರು ಎಲ್ಲಿದೆ ಅಂತ. ನೋಡಿ ಎಷ್ಟು ಒಳಗಡೆ ಹೋಗಿದೆ ಅಂತ. ಇದೆಲ್ಲ ಇನ್ನೊಂದು ದಿನಕ್ಕೆ ಫುಲ್ ಎಲ್ಲ ವೈಟ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದಲ್ಲ, ಒಂದು ಸ್ವಲ್ಪ ವೈಟ್ ಆಗಿ ಎಷ್ಟು ಕಾಣ್ತಾ ಇದೆಯಲ್ಲ, ಫುಲ್ ಎಲ್ಲ ರಸ್ಟಿಂಗ್ ಆಗೋಗುತ್ತೆ. ನೋಡಿ, ಇಲ್ಲೆಲ್ಲ ಫುಲ್ ನೀರೋಗಿದೆ. ಓಕೆ, ಸೊ ಇದು ಬೇರೆಯವರೆಲ್ಲ ಒರೆಸ್ತಾರೆ, ಆಮೇಲೆ ಸುಮ್ಮನೆ ಒಂದು ಸೊಲ್ಯೂಷನಲ್ಲಿ ಕ್ಲೀನ್ ಮಾಡ್ತಾರೆ. ನಾವೇನು ಮಾಡ್ತೀವಿ ಅಂದರೆ, ನಾವು ಕೂಡ ಮೇಲ್ಗಡೆ ಎಲ್ಲ ಸುಮ್ಮನೆ ಒರೆಸ್ತೀರಿ ಅಂತ ಅಂದ್ಕೊಂಬೇಡಿ. ತೋರಿಸ್ತೀನಿ. ಈ ಥರ ಕೆಮಿಕಲ್ ಸೊಲ್ಯೂಷನ್ಸ್ ಇರುತ್ತೆ. ಕೆಮಿಕಲ್ ಸೊಲ್ಯೂಷನ್ ಅಂದರೆ ಫುಲ್ ಡಿಪ್ ಮಾಡಿ ಈ ಅಲ್ಟ್ರಾಸೋನಿಕ್ ಇದೇನು ಮಾಡುತ್ತೆ ಅಂತ ನೀವು ಕೇಳ್ಬೋದು, ಏನು ಉಪಯೋಗ ಅಂತ. ಇದೇನು ಮಾಡುತ್ತೆ ಅಂದರೆ, ಅದರಲ್ಲಿ
ವಾಟರ್ ಮಾಲಿಕ್ಯೂಲ್ಸ್ನೆಲ್ಲ ಎವಾಪರೇಟ್ ಮಾಡುತ್ತೆ ಮೆಲ್ಟಲ್ಲಿ. ವಾಟರ್ ಮಾಲಿಕ್ಯೂಲ್ಸ್ನೆಲ್ಲ ಎವಾಪರೇಟ್ ಮಾಡುತ್ತೆ. ಸೊ ಇದಾಗಿತ್ತು ಐಫೋನ್ 13 ವಾಟರ್ ಡ್ಯಾಮೇಜ್ ಆಗಿರೋದನ್ನು ಯಾವ ರೀತಿ ಮಾಡಬೇಕಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಬಿಕಾಸ್ ದಟ್ ವುಡ್ ಟೇಕ್ ಸಮ್ ಟೈಮ್. 15-20 ನಿಮಿಷ ಇಡ್ತೀವಿ ನಾವು ಅದರೊಳಗಡೆ, ಸೊ ದಟ್ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಹೋಗಲಿ ಅಂತ. ಅದಾದಮೇಲೆ ತೆಗೆದು ನಾವು DC ಗೆ ಹಾಕಿ ಚೆಕ್ ಮಾಡ್ತೀವಿ ಏನು ರೇಟಿಂಗ್ ಬರ್ತಾಯಿದೆ ಅನ್ನೋದ್ರ ಮೇಲೆ ಅಂದರೆ ಕಸ್ಟಮರ್ಗೆ ಕೊಟೇಶನ್ ಕೊಡ್ತೀವಿ. ಅವ್ರು ಓಕೆ ಅಂತ ಅಂದರೆ ಮುಂದೆ ಪ್ರೋಸೆಸ್ ಮಾಡಿಕೊಡ್ತೀವಿ. ಸೊ ನಾವು ಇವಾಗಿರೋದು ತುಮಕೂರು ಔಟ್ಲೆಟಲ್ಲಿ ತುಮಕೂರು ಬಂದು ಕೊಟ್ಟಿದ್ದೀವಿ ಕಸ್ಟಮರ್. ಆದಷ್ಟು ಬೇಗ ರೆಡಿ ಮಾಡಿಕೊಡೋಣ. ಓಕೆ, ಥ್ಯಾಂಕ್ ಯು ಫಾರ್ ಫಾಲೋಯಿಂಗ್. ರಿಪೇರ್ ಮಾಡಿ.